ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಮ್ಮ ಸುತ್ತ ನಾವು ನೂರಾರು ಜನರನ್ನ ದಿನಾ ನೋಡ್ತಾ ಇರ್ತೀವಿ. ಆದರೆ ನಮಗೆ ಕಷ್ಟ ಬಂದಾಗ ನಮ್ಮ ಜೊತೆ ನಿಲ್ಲೋರು ಎಷ್ಟು ಜನ? ಇವತ್ತಿನ ದಿನಗಳಲ್ಲಿ ನಮ್ಮ ನೋವನ್ನು ತನ್ನ ನೋವಂತ ಭಾವಿಸೋದು ಚಿನ್ನದಂಥ ಮನಸ್ಸು ಯಾರಿಗೂ ಇರೋದಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 5 ರಾಶಿಯವರು ಮಾತ್ರ ಅವ್ರ ಹುಟ್ಟಿನಿಂದಲೇ ಬೆಣ್ಣೆ ಅಂತಹ ಮೃದು ಮನಸ್ಸನ್ನು ಅವ್ರು ಹೊಂದಿರ್ತಾರಂತೆ. ಇದರಲ್ಲಿ ನಂಬರ್ 1 ಸ್ಥಾನದಲ್ಲಿರೋ ರಾಶಿ ಬಗ್ಗೆ ನೀವು ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಯಾಕಂದರೆ ಅವರು ಹೊರಗಡೆ ಗಂಭೀರವಾಗಿ ಕಾಣಿಸ್ತಾರೆ, ಆದರೆ ಒಳಗಡೆ ಮಾತ್ರ ತುಂಬಾ ಮೃದು ಮನಸ್ಸಿನವರು. ನಿಮ್ಮ ರಾಶಿ ಈ ಲಿಸ್ಟ್ನಲ್ಲಿ ಇದೆಯಾ ಅಂತ ನೀವು ತಿಳಿದುಕೊಬೇಕಾ? ಹಾಗಾದರೆ ವಿಡಿಯೋನ ಕೊನೆಯವರೆಗೂ ನೀವು ಮಿಸ್ ಮಾಡದೆ ನೋಡಿ. ನಂಬರ್ 5ನೇ ಸ್ಥಾನದಲ್ಲಿರೋದು ವೃಷಭ ರಾಶಿಯವರು. ಇವರನ್ನು ನಂಬಿಕೆಗೆ ಮತ್ತೊಂದು ಹೆಸರು ಅಂತಲೇ ಕರಿಬೋದು. ಇವರು ಯಾರನ್ನಾದರೂ ಇಷ್ಟಪಟ್ಟರೆ ಅವ್ರಿಗಾಗಿ ಇವರು ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಇವರ ಸ್ಪೆಷಾಲಿಟಿ ಏನು ಅಂದರೆ, ಈಗ ಕಷ್ಟ ಇದೆ ನನಗೆ ಹೆಲ್ಪ್ ಮಾಡಿ ಅಂತ ಕೇಳೋಕ್ಕೂ ಮುಂಚೆನೇ ಅದನ್ನು ಇವರು ಫಸ್ಟೇ ತಿಳ್ಕೊಂಡು ಅವ್ರಿಗೆ ಫಸ್ಟೇ ಇವರು ಹೆಲ್ಪ್ ಮಾಡಿರ್ತಾರೆ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ವೃಷಭ ರಾಶಿಯವರು ಇದ್ದರೆ ನೀವು ನಿಜಕ್ಕೂ ಅದೃಷ್ಟವಂತರು. ನಂಬರ್ 4ನೇ ಸ್ಥಾನದಲ್ಲಿರೋದು ಧನಸ್ಸು ರಾಶಿಯವರು. ಇವರಿಗೆ ಮನಸ್ಸಿನಲ್ಲಿ ಒಂದಿಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡೋಕ್ಕೆ ಸ್ವಲ್ಪವೂ ಬರೋದಿಲ್ಲ. ಇವರು ತೆರೆದ ಪುಸ್ತಕದಂತೆ ಇರ್ತಾರೆ. ಇವರಿಗೆ ಕೋಪ ಬಂದರೂ ಅದು ಕ್ಷಣಿಕ ಮಾತ್ರ. ಯಾರನ್ನಾದರೂ ಕ್ಷಮಿಸೋದ್ರಲ್ಲಿ ಇವರನ್ನು ಮೀರಿಸೋರು ಯಾರು ಇಲ್ಲ ಅಂತಲೇ ಹೇಳ್ಬೋದು. ತಮಗೆ ಕೆಟ್ಟದ್ದು ಮಾಡಿದ್ರೂ ಸಹ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋ ದೊಡ್ಡ ಗುಣ ಇವರದ್ದು. ನಂಬರ್ 3ನೇ ಸ್ಥಾನದಲ್ಲಿರೋದು ತುಲಾರಾಶಿಯವರು. ಇವರು ಯಾವಾಗಲೂ ಎಲ್ಲರೂ ಖುಷಿಯಾಗೇ ಇರಬೇಕು ಅಂತ ಬಯಸೋ ಶಾಂತಿ ಪ್ರಿಯರು ಅಂತಲೇ ಹೇಳ್ಬೋದು. ಎಲ್ಲಾದರೂ ಜಗಳ ನಡೀತಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಸಮಾಧಾನ ಮಾಡೋ ಗುಣ ಇವರಲ್ಲಿರುತ್ತೆ. ಯಾರಿಗಾದರೂ ಅನ್ಯಾಯ ಆಗ್ತಿದ್ರೆ ಇವರು ಸುಮ್ಮನೆ ಇರೋದಿಲ್ಲ. ನ್ಯಾಯಕ್ಕಾಗಿ ಎಲ್ಲಿವರೆಗೂ ಬೇಕಿದ್ರೂ ಹೋರಾಡ್ತಾರೆ. ಅದಕ್ಕೆ ಇವ್ರನ್ನ ನೋಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. 2ನೇ ಸ್ಥಾನದಲ್ಲಿರೋದು ಕರ್ಕಟಕ ರಾಶಿಯವರು. ಇವರನ್ನು ರಾಶಿ ಚಕ್ರದ ತಾಯಿ ಅಂತಲೇ ಕರೀತಾರೆ. ಮುಂದೆ ಇರೋರು ಕಣ್ಣೀರು ಹಾಕಿದ್ರೆ ಇವರು ಸಹಿಸಲ್ಲ. ಇವರು ಕೊಡೋ ಸಲಹೆಗಳು ಮತ್ತು ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಎಂಥವ್ರಿಗೂ ಧೈರ್ಯ ತುಂಬುತ್ತೆ. ಹಿರಿಯರು ಹೇಳ್ತಾರೆ, ಇಂತಹ ಒಳ್ಳೆ ಮನಸ್ಸಿನವ್ರನ್ನ ನೋಯಿಸಿದ್ರೆ ಆ ಪಾಪ ಸುಮ್ಮನೆ ಬಿಡೋದಿಲ್ಲ ಅಂತ. ಇನ್ನು ಕೊನೆಯದಾಗಿ ನಾವೆಲ್ಲರೂ ಕಾಯ್ತಾ ಇರೋ ಆ ನಂಬರ್ 1 ರಾಶಿ ಯಾವುದು ಗೊತ್ತಾ? ಅದೇ ಮೀನರಾಶಿ. ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಬಿಳಿ ಹಾಳೆಯಂತೆ ತುಂಬಾ ಸ್ವಚ್ಛವಾಗಿರುತ್ತೆ. ಇವರು ಅಪ್ಪಟ ನಿಸ್ವಾರ್ಥಿಗಳು ಅಂತಲೇ ಹೇಳ್ಬೋದು. ಇವ್ರ ಹತ್ರ ಏನು ಇಲ್ದಿದ್ರೂ ಪರವಾಗಿಲ್ಲ, ಇರೋದನ್ನೇ ಬೇರೆಯವ್ರಿಗೆ ಕೊಟ್ಬಿಟ್ಟು ಇವರು ಖುಷಿ ಪಡ್ತಾರೆ. ಇವರು ಯಾರನ್ನ ಕೆಟ್ಟದಾಗಿ ಜಡ್ಜ್ ಮಾಡೋಲ್ಲ, ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ ಅಂತ ಮನಸ್ತತ್ವದವರೇ ಇವರು. ಅದಕ್ಕೆ ಇವರನ್ನು ದೈವ ಸ್ವರೂಪಿಗಳು ಅಂತ ಕರೀತಾರೆ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ರಾಶಿಯವರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮ ಸೌಮ್ಯ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.